ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ರೀಡಿಂಗ್ ಅಂದರೆ ನೀವು ಅಂದ್ಕೊಂಡಿರುವಂಥ ಒಂದು ವಿಚಾರ, ಒಂದು ಪ್ರಶ್ನೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಅದು ಆಗುತ್ತೋ ಆಗೋದಿಲ್ವೋ ಅಥವಾ ಏನಾದರೂ ಅಡಚಣೆ ಇದೆಯಾ ಈ ಒಂದು ವಿಚಾರವಾಗಿ ಅಂತ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವು ಒಂದು ಪ್ರಶ್ನೆ ನಿಮ್ಮ ಲೈಫಿಗೆ ಸಂಬಂಧಪಟ್ಟಿರುವ ಹಾಗೆ ಮನಸ್ಸಿನಲ್ಲಿಟ್ಕೊಳ್ಳಿ. ಅದಾದ ನಂತರ 2 ಕಾರ್ಡ್ ಪೈಲ್ನ ನಾನು ನಿಮಗೆ ತೋರಿಸ್ತಿದ್ದೀನಿ. ಮೊದಲನೆಯದು ಹಾಗೂ ಇದು 2ನೇಯ ಕಾರ್ಡ್ ಪೈಲ್. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರು ಈ ಒಂದು ಮೊದಲನೆಯ ಕಾರ್ಡ್ ಪೈಲ್ ಮನಸ್ಸಿನಲ್ಲಿ ಇಟ್ಕೊಂಡಿದ್ರು ಅವರ ರೀಡಿಂಗಿಗೆ ಮಾಡ್ತೀನಿ. ನೀವು ಅಂದ್ಕೊಂಡಿರುವಂಥ ವಿಚಾರ, ನಿಮ್ಮ ಪ್ರಶ್ನೆ ಏನೇ ಆಗಿರಲಿ ಅದಕ್ಕೆ ಉತ್ತರ ಏನು ಅಂತ ಚೆಕ್ ಮಾಡಿ ಹೇಳ್ತೀನಿ. ಎಸ್ ಆರ್ ನೋ ನೋಡೋಣ ಏನು ಬರುತ್ತೆ ಉತ್ತರ. ನೀವು ಅಂದ್ಕೊಂಡಿರುವಂಥ ಪ್ರಶ್ನೆಗೆ ಎಸ್ ಆರ್ ನೋ. ಸೊ 2 ಆಫ್ ವಾಂಡ್ಸ್ ಬರ್ತಾ ಇದೆ. ಇದರರ್ಥ ಏನು ಅಂದರೆ ನೀವು ಈ ಒಂದು ವಿಚಾರವಾಗಿ ಬಹಳ ಶ್ರಮನೂ ಪಡ್ತಾ ಇದ್ದೀರಾ, ಯೋಚನೆನೂ ಮಾಡ್ತಾ ಇದ್ದೀರಾ. ನಿರಂತರವಾಗಿ ನಿಮ್ಮ ಮೈಂಡ್ನಲ್ಲೇ ಚಲಿಸ್ತಾ ಇದೆ. ಇಟ್ಸ್ ಜಸ್ಟ್ ಗೋಯಿಂಗ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಈ ಒಂದು ಪ್ರಶ್ನೆ ನಿಮಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿನಲ್ಲೂ ಇದ್ದ ಹಾಗೆ ಒಂದು ಅನುಭವ ಕೂಡ ಆಗ್ತಾ ಇದೆ. ಅದಾದ ನಂತರ ಸನ್ ಬಂದಿದೆ, ವಿಚ್ ಇಸ್ ಅಮೇಝಿಂಗ್. ಇಟ್ಸ್ ಅ ಮೇಜರ್ ಆರ್ಕನ ಕಾರ್ಡ್. ಮತ್ತು ನಿಮಗೆ 4 ಆಫ್ ಕಪ್ಸ್ ಬರ್ತಾ ಇದೆ. 4 ಆಫ್ ಕಪ್ಸ್ ಐ ವುಡ್ ಸೇ ಇಸ್ ಅ ವೇಟಿಂಗ್ ಕಾರ್ಡ್ ಅಂತ ಹೇಳ್ತೀನಿ. ಅಕಾರ್ಡಿಂಗ್ ಟು ದ ರೀಡಿಂಗ್ ಏನು ಬರ್ತಾ ಇದೆ ಅಂದರೆ 6 ಆಫ್ ವಾಂಡ್ಸ್. ಒಂದೇ ಒಂದು ಕಾರ್ಡ್ ನಾನು ನಿಮಗೆ ತೆಗಿಬೇಕಾಗಿತ್ತು ಫಾರ್ ಅ ಕ್ಲಾರಿಫಿಕೇಷನ್. ಆನ್ಸರ್ ಇಸ್ ಅ ಎಸ್. ಆಗುತ್ತೆ. ಸ್ವಲ್ಪ ನಿಧಾನ ಸ್ಥಿತಿಯಲ್ಲೇ ಹೋಗುತ್ತೆ. ನೀವು ಆತಂಕದಲ್ಲಿ ಈ ಒಂದು ವಿಚಾರವಾಗಿ ಏನೋ ಆಗೋಗುತ್ತೆ ಅಂತ ನೆಗೆಟಿವ್ ಆಗಿ ಅಸ್ಯೂಮ್ ಮಾಡೋದಾಗಿರ್ಬೋದು, ನೆಗೆಟಿವ್ ಎನರ್ಜಿನ ಪಾಸ್ ಮಾಡೋದನ್ನ ಫಸ್ಟ್ ಬಿಡಬೇಕಾಗತ್ತೆ. ನೀವು ಅಂದ್ಕೊಂಡಿರುವಂಥ ವಿಚಾರ, ಪ್ರಶ್ನೆ ಎಸ್ ಆಗುತ್ತೆ, ಟೈಮ್ ತೊಗೊಳುತ್ತೆ ಅಂತ ತೋರಿಸ್ತಾ ಇದೆ. ಅಷ್ಟೇ ಬಿಟ್ಟರೆ ಇನ್ನೇನೋ ಗಾಬರಿ ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ವಿತಿನ್ 4 ವೀಕ್ಸ್ ಕೆಲವರಿಗೆ 4 ಮಂತ್ಸ್. ಓಕೆ, ಕೆಲವರಿಗೆ 4 ವೀಕ್ಸ್ನಲ್ಲಿ ಈ ಒಂದು ವಿಚಾರ ಆಗುತ್ತೆ ಅವ್ರ ಲೈಫ್ನಲ್ಲಿ. ಕೆಲವರಿಗೆ 4 ಮಂತ್ಸ್ ತೊಗೊಳುತ್ತೆ. ಬಿಕಾಸ್ ಇಟ್ ಈಸ್ ಸಮಥಿಂಗ್ ಲೈಕ್ ದ್ಯಾಟ್. ಎನರ್ಜಿ ವೈಸ್ ಹಾಗೆ ನಾನು ಪಿಕ್ ಮಾಡ್ತಾ ಇದ್ದೀನಿ. ಈಗ ನಾನು ಸೆಕೆಂಡ್ ಕಾರ್ಡ್ ಪೈಲ್, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಎಸ್ ಆರ್ ನೋ, ನೀವು ಅಂದ್ಕೊಂಡಿರುವಂಥ ಪ್ರಶ್ನೆ ಏನೇ ಆಗಿರಲಿ ಅದು ಆಗುತ್ತಾ ಆಗೋದಿಲ್ವಾ, ಆಗುತ್ತೆ ಅಂದರೆ ಯಾವಾಗ ಆಗುತ್ತೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಸೊ 9 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಈ ಒಂದು ಪ್ರಶ್ನೆಗೆ ಕುರಿತಾಗಿ ನಿಮ್ಮ ಎನರ್ಜಿ, ಕೆಲವರು ಟೈಮ್ ಇನ್ವೆಸ್ಟ್ ಮಾಡಿದ್ದೀರಾ, ಕೆಲವರು ಹಣ ಕೂಡ ಇನ್ವೆಸ್ಟ್ ಮಾಡಿದ್ದೀರಾ ಈ ಪ್ರಶ್ನೆಗೆ. ಅಂದರೆ ಯು ಹ್ಯಾವ್ ಇನ್ವೆಸ್ಟೆಡ್ ಯೋರ್ ಕ್ವಾಲಿಟಿ ಎನರ್ಜಿ ಅಂತ ನಾನು ನೋಡ್ತಾ ಇದ್ದೀನಿ. ಅದಾದ ನಂತರ 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿರಾಶೆಯ ಕಾರ್ಡ್ ಆಗಿದೆ. ನೀವು ಅಂದ್ಕೊಂಡಿದ್ದ ಹಾಗೆ ಈ ಒಂದು ಪ್ರಶ್ನೆ ನೀವು ಅಂದ್ಕೊಂಡಿರುವಂಥ ಒಂದು ದಾರಿಲಿ ಹೋಗಿಲ್ಲ. ಅದು ನಿಮಗೆ ಬೇಜಾರು ಕೊಟ್ಟಿದೆ, ಸ್ಟ್ರೆಸ್ ಕೊಟ್ಟಿದೆ, ಆ್ಯಂಡ್ ಇಷ್ಟೇನಾ ಆಗೋಯ್ತಾ ಅನ್ನುವಂಥ ಒಂದು ಭಯನೂ ಕೂಡ ಮೂಡಿಸ್ತಾ ಇದೆ. ಮತ್ತು ಡೆತ್ ಕಾರ್ಡ್ ಬರ್ತಾ ಇದೆ. ಸೊ ನಿಮಗೆ ಬೇಜಾರು ಆಗಬಹುದು ಈ ಒಂದು ವಿಚಾರ. ಆನ್ಸರ್ ಇಸ್ ಅ ನೋ. ನೀವು ಅಂದ್ಕೊಂಡಿರುವಂಥ ಪ್ರಶ್ನೆ ಏನೇ ಆಗಿರಲಿ, ನೀವು ಎಲ್ಲ ರೀತಿಯಾಗೂ ಎಫರ್ಟ್ಸ್ ಹಾಕಿದ್ದೀರಾ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಇಲ್ಲಿ ನಿಮ್ಮ ಟೈಮ್ ಆ್ಯಂಡ್ ಎನರ್ಜಿ ಇನ್ವೆಸ್ಟ್ ಆಗಿಯೂ ಕೂಡ ನೀವು ನಿರಾಶೆಯನ್ನು ಪ್ರೆಸೆಂಟ್ನಲ್ಲಿ ಅನುಭವಿಸ್ಕೊಂಡು ಮುಂದೆ ಹೋಗ್ತಿದ್ದೀರಾ. ಔಟ್ಕಮ್ ಏನು ಬರ್ತಾ ಇದೆ ಅಂದರೆ ಡೆತ್. ವೆನ್ ಐ ಗೆಟ್ ಸಚ್ ಎಕ್ಸ್ಟ್ರೀಮ್ ಕಾರ್ಡ್ಸ್ ಐ ವುಡ್ ಜಸ್ಟ್ ಸೇ ನೋ. ಈ ಒಂದು ವಿಚಾರವಾಗಿ ನೀವು ಇನ್ನೆಷ್ಟೇ ಪ್ರಯತ್ನಗಳನ್ನ ಪಟ್ಟರೂ ಕೂಡ, ಇನ್ನೆಷ್ಟೇ ಎಫರ್ಟ್ಸ್ನ ಹಾಕಿದ್ರೂ ಕೂಡ ಅದು ನಿಮಗೆ ಯಾವುದೇ ರೀತಿಯಾದ ಬೆಸ್ಟ್ ರಿಸಲ್ಟ್ಸ್ ಕೊಡೋದಿಲ್ಲ. ಬಟ್ ಇದು ಜನರಲ್ ರೀಡಿಂಗ್ ಆಗಿದೆ. ತುಂಬ ನೀವು ಸೀರಿಯಸ್ ಆಗಿ ತೊಗೊಳ್ಳುವ ಅವಶ್ಯಕತೆಯೂ ಇಲ್ಲ. ನಿಮಗೆ ಇಂಡಿವಿಜುವಲಾಗಿ ತೊಗೋಬೇಕು ಅನಿಸಿದರೆ ಖಂಡಿತವಾಗ್ಲೂ ಒಂದು ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಳಿ. ಇದು ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂದರೆ ನೀವು ಕನೆಕ್ಟ್ ಮಾಡಿ, ಇಲ್ಲ ಅಂದರೆ ಜಸ್ಟ್ ಲೆಟ್ ಇಟ್ ಗೋ. ಎಲ್ಲ ರೀಡಿಂಗ್ಸು ಕೂಡ ನಿಮಗೆ ಕನೆಕ್ಟ್ ಆಗಬೇಕು ಅನ್ನುವಂಥ ಒಂದು ವಿಚಾರ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಬಟ್ ಎಸ್, ಯಾವಾಗ ಈ ಥರ ಕಾರ್ಡ್ಸ್ ಬರುತ್ತೆ ಉತ್ತರ ನೋ ಅಂತಲೇ ನಾನು ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.